ನಾವು ಬರುವಂಥ ದಿವಸದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಲೋಕಸಭೆಯನ್ನು ಯಾರಿಗೇ ನಮ್ಮ ಪಕ್ಷ ಟಿಕೆಟ್ಗಳನ್ನು ಕೊಟ್ಟರು ಸಹಿತ ನಾನು ತನುಮನದಿಂದ ಹಗಲು ರಾತ್ರಿ ಅಡ್ಡಾಡಿ ಕೇವಲ ಬಾಗಲಕೋಟೆ ಅಷ್ಟೇ ಅಲ್ಲ ನಮ್ಗೆ ಎಲ್ಲೆಲ್ಲಿ ಜವಾಬ್ದಾರಿಯನ್ನು ಕೊಡ್ತಾರೆ. ನಮಗೆ ಬೆಳಗಾವಿ ಡಿವಿಷನ್ ಜವಾಬ್ದಾರಿಯನ್ನು ಕೊಟ್ಟಾಗ ಬೆಳಗಾವಿ ಮತ್ತು ಚಿಕ್ಕೋಡಿ, ಧಾರವಾಡ, ಬಾಗಲಕೋಟೆ, ಬಿಜಾಪುರ ಈ ಭಾಗದ ಎಲ್ಲ MP ಗಳನ್ನು ಹಗಲು ರಾತ್ರಿ ಪ್ರಯತ್ನ ಮಾಡಿ ಗೆಲ್ಲಿಸೋದ್ರ ಕಡೆ ನಾನು ಗಮನ ಹರಿಸ್ತೇನೆ. ಮುಂದೆ ಜಿಲ್ಲಾ ಪಂಚಾಯತಿಗಳು ಬರುವಂಥದ್ದಿರ್ಬೋದು ಅಥವಾ ನಾಳೆ 2028ಕ್ಕೆ ನಿಯಮದ ಪ್ರಕಾರ 28ಕ್ಕೆ ಬರಬೇಕು. ಆ ಸಂದರ್ಭದಲ್ಲಿ ಅವ್ರು 136 ಏನು ಗೆದ್ದಿದ್ದಾರೆ, ನಾವು 150ಕ್ಕಿಂತಲೂ ಹೆಚ್ಚು ಗೆದ್ದು ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಕರ್ನಾಟಕದಲ್ಲಿ ನಾವು ತೊಗೊಂಬರ್ತೇವೆ. ಅದರೊಳಗನೆ ಡಮಾರ್ ಅನ್ನುವಂಥದ್ದು ಸಾಧ್ಯತೆ ಇದೆ. ಇದೇನು ಈಗಿರುವಂಥ ಕಾಂಗ್ರೆಸ್ಸಿನ ಪರಿಸ್ಥಿತಿಯನ್ನು ನೋಡಿದರೆ ಅವರೇನು ಇನ್ನೊಂದು 5-6 ತಿಂಗಳೇನು ಮುಂದೆ ಹೋಗೋದಿಲ್ಲ. ಆ ಅಂಥದ್ದೇನಾದರೂ ಪರಿಸ್ಥಿತಿ ಬರ್ತಂದರೆ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ಒಳಗೆ ಬರ್ತದೆ. ನಾನು ಇಷ್ಟೇ ಹೇಳೋದು, ನಮ್ಮ ಕರ್ನಾಟಕದ 7 ಕೋಟಿ ಜನ ಒಂದು ಮ್ಯಾಂಡೇಟ್ ಅವ್ರು ಕೊಟ್ಟಿದ್ದಾರೆ. ಅವ್ರು 5 ವರ್ಷ ಕಂಪ್ಲೀಟ್ ಮಾಡಲಿ. 5 ವರ್ಷದಲ್ಲಿ ಅವ್ರು ಏನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅವ್ನು ಮಾಡ್ಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡಲಿ ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ನಾವು ಬರುವಂಥ ದಿವಸದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಲೋಕಸಭೆಯನ್ನು ಯಾರಿಗೇ ನಮ್ಮ ಪಕ್ಷ ಟಿಕೆಟ್ಗಳನ್ನು ಕೊಟ್ಟರು ಸಹಿತ ನಾನು ತನುಮನದಿಂದ ಹಗಲು ರಾತ್ರಿ ಅಡ್ಡಾಡಿ ಕೇವಲ ಬಾಗಲಕೋಟೆ ಅಷ್ಟೇ ಅಲ್ಲ ನಮ್ಗೆ ಎಲ್ಲೆಲ್ಲಿ ಜವಾಬ್ದಾರಿಯನ್ನು ಕೊಡ್ತಾರೆ. ನಮಗೆ ಬೆಳಗಾವಿ ಡಿವಿಷನ್ ಜವಾಬ್ದಾರಿಯನ್ನು ಕೊಟ್ಟಾಗ ಬೆಳಗಾವಿ ಮತ್ತು ಚಿಕ್ಕೋಡಿ, ಧಾರವಾಡ, ಬಾಗಲಕೋಟೆ, ಬಿಜಾಪುರ ಈ ಭಾಗದ ಎಲ್ಲ MP ಗಳನ್ನು ಹಗಲು ರಾತ್ರಿ ಪ್ರಯತ್ನ ಮಾಡಿ ಗೆಲ್ಲಿಸೋದ್ರ ಕಡೆ ನಾನು ಗಮನ ಹರಿಸ್ತೇನೆ. ಮುಂದೆ ಜಿಲ್ಲಾ ಪಂಚಾಯತಿಗಳು ಬರುವಂಥದ್ದಿರ್ಬೋದು ಅಥವಾ ನಾಳೆ 2028ಕ್ಕೆ ನಿಯಮದ ಪ್ರಕಾರ 28ಕ್ಕೆ ಬರಬೇಕು. ಆ ಸಂದರ್ಭದಲ್ಲಿ ಅವ್ರು 136 ಏನು ಗೆದ್ದಿದ್ದಾರೆ, ನಾವು 150ಕ್ಕಿಂತಲೂ ಹೆಚ್ಚು ಗೆದ್ದು ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಕರ್ನಾಟಕದಲ್ಲಿ ನಾವು ತೊಗೊಂಬರ್ತೇವೆ. ಅದರೊಳಗನೆ ಡಮಾರ್ ಅನ್ನುವಂಥದ್ದು ಸಾಧ್ಯತೆ ಇದೆ. ಇದೇನು ಈಗಿರುವಂಥ ಕಾಂಗ್ರೆಸ್ಸಿನ ಪರಿಸ್ಥಿತಿಯನ್ನು ನೋಡಿದರೆ ಅವರೇನು ಇನ್ನೊಂದು 5-6 ತಿಂಗಳೇನು ಮುಂದೆ ಹೋಗೋದಿಲ್ಲ. ಆ ಅಂಥದ್ದೇನಾದರೂ ಪರಿಸ್ಥಿತಿ ಬರ್ತಂದರೆ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ಒಳಗೆ ಬರ್ತದೆ. ನಾನು ಇಷ್ಟೇ ಹೇಳೋದು, ನಮ್ಮ ಕರ್ನಾಟಕದ 7 ಕೋಟಿ ಜನ ಒಂದು ಮ್ಯಾಂಡೇಟ್ ಅವ್ರು ಕೊಟ್ಟಿದ್ದಾರೆ. ಅವ್ರು 5 ವರ್ಷ ಕಂಪ್ಲೀಟ್ ಮಾಡಲಿ. 5 ವರ್ಷದಲ್ಲಿ ಅವ್ರು ಏನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅವ್ನು ಮಾಡ್ಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡಲಿ ಅಂತೇಳಿ ನಾನು ವಿನಂತಿ ಮಾಡ್ತೇನೆ.